ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು. ಸರ್ವಜ್ಞತ್ವಾದಿಂ ಯುಗಪತಿಳಿದವರು ನಿಮ್ಮ ದರ್ಶನ ಪಡೆದ ನಾನು ಧನ್ಯಳು. ನಿಮ್ಮ ದರ್ಶನ ಪಡೆದ ನಾನು ಧನ್ಯಳು. ಪುಣ್ಯೋದಯದಿಂದು ಈ ಶುಭ ದಿನದಂದು ಮನದಾಳದಿಂದು ಕಂಡೆನು ನಾಜಿನನ. ಇವತ್ತಿಗೆ 2625 ವರ್ಷಗಳ ಹಿಂದೆ ಕುಂಡಲಪುರದಲ್ಲಿ ಯಾವ ಬಗೆಯ ಸಂಭ್ರಮ ಇತ್ತು ಅಂತ ಊಹಿಸ್ಕೊಳ್ಳಿ. ಸಾಕ್ಷಾತ್ ಸೌಧರ್ಮೇಂದ್ರ ದೇವಲೋಕದಿಂದ ಸಪರಿವಾರ ಸಮೇತನಾಗಿ ಬಂದು ಆಗತಾನೆ ಜನಿಸಿದ ನವಜಾತ ಶಿಶುವನ್ನು ಎಲ್ಲಿ ಕುಳ್ಳಿರಿಸಿಕೊಂಡು, ಐರಾವತದ ಮೇಲೆ ಕುಳ್ಳಿರಿಸಿಕೊಂಡು ಲೋಕದಲ್ಲಿಯೇ ಅತ್ಯಂತ ಎತ್ತರವಾದ ಸ್ಥಾನಕ್ಕೆ ಕೊಂಡೊಯ್ತಾನೆ. ಅಂದರೆ ಸುಮೇರು ಪರ್ವತದ ತುಟ್ಟ ತುದಿಯಲ್ಲಿರುವ ಪಾಂಡುಕ ಶಿಲೆಯ ಮೇಲೆ ಕುಳ್ಳಿರಿಸಿ ಆ ಶಿಶುವನ್ನು ಕ್ಷೀರ ಸಮುದ್ರದಿಂದ ತಂದಂತಹ ಜಲ, ಅದು ಅತ್ಯಂತ ಪವಿತ್ರವಾದ ಜಲ ಮತ್ತು ನಿರ್ಜಂತುಕವಾದ ಜಲ, ಅದರಲ್ಲಿ ಯಾವುದೇ ಜೀವರಾಶಿಗಳ ಉತ್ಪತ್ತಿ ಇರುವುದಿಲ್ಲ. ಅಂತಹ ಜಲದಿಂದ ಭಕ್ತಿಪೂರಿತವಾಗಿ ಅವನು ಅಭಿಷೇಕ ಮಾಡ್ತಾಯಿದ್ರೆ ನೋಡೋದಕ್ಕೆ 2 ಅಲ್ಲ 1000 ಅಲ್ಲ ಅಷ್ಟು ಕಣ್ಣುಗಳು ಸಾಲವು. ಹಾಗಾಗಿ ಇವತ್ತು ನಮ್ಮ ಮಹಾವೀರ ಜಿನಮಂದಿರದಲ್ಲಿ ಏನು ಇವತ್ತು ಜನ್ಮ ಕಲ್ಯಾಣೋತ್ಸವ ನೆರವೇರ್ತಾ ಇದೆ, ತಾವೆಲ್ಲ ಸ್ವರ್ಗಲೋಕದಿಂದ ಬಂದಂತಹ ದೇವತೆಗಳು ಅನ್ನುವಂತೆ ಕಂಗೊಳಿಸ್ತಾ ಇದ್ದೀರಾ. ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಶುಭಾಶಯವನ್ನು ತಿಳಿಸ್ತೇನೆ. ಈ ಒಂದು ಸಭೆಗೆ ಶುಭವನ್ನು ಕೋರುತ್ತಾ ಪ್ರಾರ್ಥನೆ ಮಾಡಲಿದ್ದಾರೆ ನಮ್ಮದೇ ಪುಟಾಣಿಗಳಾದ ಕಶ್ವಿ, ಕೈರವ್ ಮತ್ತು ಧವನ್. ತೀರ್ಥಯಾತ್ರೆ ಮಾಡೋಣ ಬಾರೋ, ಪಾವಾಪುರಿ ಚಂಪಾಪುರಿ ಭವ್ಯ ಸಮ್ಯದ್ಗಿರಿ ಸೇರಿ ನೋಡೋಣ ಬಾರೋ, ಯಾತ್ರೆ ಮಾಡೋಣ ಬಾರೋ.
ಪಾವಾಪುರಿಯ ನೋಡು, ಇದು ವೀರನ ಮುಕ್ತಿದಾಣ. ಕೆರೆಯ ಮಧ್ಯದಲ್ಲಿ ನಿಂತು ಶುಕ್ಲ ಧ್ಯಾನವನ್ನು ಗೈದು ಪರಮ ಪದವ ಪಡೆದ ತಾಣ. ಯಾತ್ರೆ ಮಾಡೋಣ ಬಾರೋ. ಪರಮಪೂಜ್ಯ ಸಿಂಹನಗದ್ದೆಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಈಗ ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಮಹಾವೀರ ಸಂಘದ ಅಧ್ಯಕ್ಷರಾದ ಶ್ರೀ ವಿ ಪ್ರಶಾಂತ್ ಅವರು. ಸ್ವಾಗತ ಭಾಷಣಕ್ಕೆ ಮುಂಚಿತವಾಗಿ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ದೀಪ ಪ್ರಜ್ವಲನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕೆಂದು ಕೋರುತ್ತೇನೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಹರಂ ದೀಪೇನ ಸಾಧ್ಯತೆ ಸರ್ವಂ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಎಲ್ಲರಿಗೂ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ. ಭಟ್ಟಾರಕರುಗಳಿಗೆ ನನ್ನ ಇಚ್ಛಾಮಿಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವ ತೇಜಸ್ವಿನಿ ಮೇಡಮ್ ಅವರೇ, ನಮ್ಮ ಶುಭವೀರ್ ಜೈನ್ ಜಸ್ಟಿಸ್ ಅವರೇ, ಹಾಗೆ ನೀರಜಾ ಮೇಡಮ್ರವರೇ, ಹಾಗೆ ಬಂದಿರುವ ಎಲ್ಲ ಗಣ್ಯರೇ ಮತ್ತು ಧರ್ಮ ಬಂಧುಗಳೇ, ತಮಗೆಲ್ಲರಿಗೂ ಈ ಮಹಾವೀರ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಬರುವ ಮೇ ತಿಂಗಳಿಗೆ ನಮ್ಮದು 53 ವರ್ಷ ತುಂಬುತ್ತೆ. 53 ವರ್ಷ, ಜೋರಾದ ಒಂದು ಚಪ್ಪಾಳೆ. ಅಷ್ಟು ಸುಂದರವಾದ ಮೂಲಸ್ವಾಮಿ ಮಹಾವೀರ ಸ್ವಾಮಿ ನೀವೆಲ್ಲ ದರ್ಶನ ಮಾಡಿದ್ದೀರಾ. ಸೊ ನೀವೆಲ್ಲ ಪುಣ್ಯ ಭಾಗ್ಯಗಳಾಗಿದ್ದೀರಾ. ಇವತ್ತು ಮಹಾವೀರ ಜಯಂತಿ ದಿನ ಪ್ರತಿ ವರ್ಷದಂತೆ ಮಹಾವೀರ ಜಯಂತಿ ದಿನ ನಾವು ಹಿರಿಯರನ್ನು ಗೌರವಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ಈ ಸಲ ನಾವು 8 ಜನ ಹಿರಿಯರನ್ನು ಗುರುತಿಸ್ಕೊಂಡು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿರೋದು ಅಂದರೆ SSLC ಹಾಗೂ PUCಯಲ್ಲಿ 85%ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಯರನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀವಿ ಭಾಳ ವರ್ಷದಿಂದ. ಸೊ ಅದೇ ರೀತಿ ಈ ಸಲನೂ ನಾವು 8 ಜನ ವಿದ್ಯಾರ್ಥಿಗಳನ್ನು ಗುರುತಿಸಿದ್ದೀವಿ. 8 ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೂ ಸನ್ಮಾನ ಮಾಡ್ತೀವಿ. ಸೊ ಅವ್ರಿಗೂ ಇನ್ನೂ ಮುಂದೆ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅವರು ಉನ್ನತ ಸ್ಥಾನಮಾನಗಳಿಗೆ ಹೋಗಲಿ ಅಂತ ನಾನು ಭಗವಂತನಲ್ಲಿ ಅವ್ರಿಗೂ ಪ್ರಾರ್ಥಿಸ್ಕೊಳ್ತೀನಿ. ನೀವು ಶ್ರಾವಕರು ನಮ್ಮ ಜೊತೆ ಇರೋದ್ರಿಂದನೇ ಅಷ್ಟು ಸುಂದರವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಆಮೇಲೆ ಭಟ್ಟಾರಕರ ಆಶೀರ್ವಾದ ಹಾಗೂ ನೇತೃತ್ವ ಅದು ನಮಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾ ಇದೆ. ಈಗ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಸ್ವಾಮೀಜಿಯವರು ತಮ್ಮ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಸನ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಅಂತಿಮ ಶಾಸನ ನಾಯಕ್ ದೇವಾದಿದೇವ್ ಭಗವಾನ್ ಮಹಾವೀರ ಸ್ವಾಮಿಯವರ ಈ ಜನ್ಮ ಕಲ್ಯಾಣಕವನ್ನು ವಿಮಾನಪುರದಲ್ಲಿ ಭಗವಂತನ ವೈಭವವಾದ ಜನ್ಮ ಕಲ್ಯಾಣಕವನ್ನು ತಾವೆಲ್ಲರೂ ಆಚರಿಸ್ತಾ ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಆ ಕಮಿಟಿಯವರು ಹಾಗೂ ಈ ಕಾರ್ಯಕ್ರಮದ ಪ್ರತಿಯೊಂದು ಧಾರ್ಮಿಕ ಸೇವೆಯನ್ನು ಸಮರ್ಪಣೆ ಮಾಡಿದ ಅರ್ಹತ್ ಭಕ್ತರು ಮತ್ತು ಭವ್ಯ ಬಂಧುಗಳೆಲ್ಲರಿಗೂ ಜಗನ್ಮಾತೆ ಜ್ವಾಲಾಮಾಲಿನಿ ಅಮ್ಮನವರು ಕೃಪಾಶೀರ್ವಾದವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ. ತತ್ವಾರ್ಥ ಸೂತ್ರ ಗ್ರಂಥದಲ್ಲಿ ಮೊದಲನೆಯ ಸೂತ್ರದಿಂದ ಹಿಡಿದು ಅಂತಿಮ ಸೂತ್ರದವರೆಗೆ ಯಾವುದೇ ವ್ಯಕ್ತಿಯ ವಿಶೇಷ ವರ್ಣನೆ ಮಾಡಲಿಲ್ಲ. ವ್ಯಕ್ತಿಗತವಾದ ವಿಶೇಷ ವರ್ಣನೆ ಇಲ್ಲ. ಬಾಕಿ ಎಲ್ಲ ಗ್ರಂಥಗಳಲ್ಲಿ ವ್ಯಕ್ತಿ ವರ್ಣನೆ ಬರಬಹುದು.
ತತ್ವಸೂತ್ರದಲ್ಲಿ ಬರುವುದಿಲ್ಲ. ಗತಿಗಳ ವರ್ಣನೆ ಬರ್ತದೆ, ನವ ಪದಾರ್ಥಗಳ ವರ್ಣನೆ ಬರ್ತದೆ, ಸಪ್ತ ತತ್ವಗಳ ವರ್ಣನೆ ಬರ್ತದೆ. ಮಹಾವೀರ ಸ್ವಾಮಿಯನ್ನು ಭಕ್ತಿ ಮಾಡಿರಿ, ನಮಸ್ಕಾರ ಮಾಡಿರಿ, ಪೂಜೆ ಮಾಡಿರಿ ಅಂತ ನಾವು ಹೇಳ್ತೀವಿ, ಹೌದಾ? ಮಹಾವೀರ ಸ್ವಾಮಿಗೆ ಅಭಿಷೇಕ ಮಾಡಿರಿ, ಮಹಾವೀರ ಸ್ವಾಮಿ ಪಾದಯುಗಲ ಸ್ನಾನಸ್ಯ ಗಂಧೋದಕಂ ತಗೊಳ್ತೀವಿ. ಮಹಾವೀರ ಸ್ವಾಮಿಯವರ ದರ್ಶನ ಮಾಡಿದ್ರೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ತದ, ಆಗುವುದಿಲ್ವಾ? ಆಗ್ತದೆ. ಆದಿನಾಥ ಸ್ವಾಮಿ ದರ್ಶನ ಮಾಡಿದರೆ ಆಗ್ತದೆ. ಆದಿನಾಥ ಸ್ವಾಮಿಯಿಂದ ಹಿಡಿದು ಮಹಾವೀರ ಸ್ವಾಮಿಯವರಿಗೆ 24 ತೀರ್ಥಂಕರರ ದರ್ಶನ ಮಾಡಿದರೆ, ನಮಸ್ಕಾರ ಮಾಡಿದರೆ, ಭಕ್ತಿ ಮಾಡಿದರೆ, ಪೂಜೆ ಮಾಡಿದರೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ತದಾ? ತತ್ವಾರ್ಥ ಸೂತ್ರದ ಕೊನೆಯ ಸೂತ್ರದ ಒಂದು ಶ್ಲೋಕ ಬರ್ತದೆ, ಅಕ್ಷರ ಮಾತ್ರ ಪದಸ್ವರಹೀನಂ ವ್ಯಂಜನ ಸಂಧಿ ವಿವರ್ಜಿತ ರೇಫಂ ಸಾಧುಭಿ ಹತ್ರ ಮಮ ಕ್ಷಮಿತವ್ಯಂ ಕೋನ ವಿಮೂಹ್ಯತಿ ಶಾಸ್ತ್ರ ಸಮುದ್ರೆ ಅಂತೇಳಿ ಬರೆದಿದ್ದಾರೆ. ಹಾಗಾದರೆ ಅಲ್ಲಿ ತಪ್ಪಾಗಿದ್ದರೆ ತಿದ್ದಿಬಿಡಿ ಅಂತ. ತತ್ವಾರ್ಥ ಸೂತ್ರದಲ್ಲಿ ಸಮ್ಯಕ್ತ್ವ, ಸಮ್ಯಕ್ ದರ್ಶನ ಪ್ರಾಪ್ತಿ ಹೇಗಾಗ್ತದೆ ಅಂತ ಹೇಳಿದ್ದಾರೆ. ಒಂದು ಮಹಾವೀರ ಸ್ವಾಮಿ ಜ್ವಾಲಾಮಾಲಿನಿ ಪದ್ಮಾವತಿ ಕುಷ್ಮಾಂಡಿನಿ ಚಕ್ರೇಶ್ವರಿ ನಮಸ್ಕಾರ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯಾ, ನೀನು ಮಿಥ್ಯಾದೃಷ್ಟಿ ಅಂತೇಳಿ ಮಹಾವೀರ ಸ್ವಾಮಿನೇ ಹೇಳಿರೋದು. ಈ ಕಡೆ ಪಕ್ಕದ ಮನೆ ಮಹಾವೀರ ಸ್ವಾಮಿ ಇವರೇನು ಹೇಳಿದ್ದಾರೆ, ಜ್ವಾಲಾಮಾಲಿನಿ ಪದ್ಮಾವತಿ ಚಕ್ರೇಶ್ವರಿ ಸಿದ್ಧಾಯಿನಿ ಇವರನ್ನೆಲ್ಲ ಭಕ್ತಿ ಮಾಡು, ಪೂಜೆ ಮಾಡು, ಇವರು ನಿನ್ನ ಕುಲದೇವಿಯರಿದ್ದಾರೆ, ನಿನ್ನ ಕುಲ ರಕ್ಷಣೆ ಮಾಡಲಿಕ್ಕೆ ಅವರೇ ಬರ್ತಾರೆ, ನಾನು ಬರುವುದಿಲ್ಲ, ನನ್ನ ಬಿಟ್ಬಿಡು, ನನ್ನ ಹಿಂದೆ ಬಂದರೆ ನಿನಗೇನು ಸಿಗುವುದಿಲ್ಲ, ಮೇಲೇ ಹೋಗ್ತೀಯಾ, ಸಿದ್ಧಶಿಲೆಗೇ ಹೋಗ್ತೀಯಾ. ಹಾಗಾಗಿ ನೀನು ಪರಿವಾರದೊಳಗಿದ್ದು ಕುಟುಂಬ ಸಮೇತ ಮಕ್ಕಳು ಮರಿ ಸಮೇತರಾಗಿ ನೀನು ಆನಂದ ಭರಿತನಾಗಿ ಕುಟುಂಬದಲ್ಲಿ ನೀನು ಇರಬೇಕು ಅಂತಾದರೆ ಪಂಚಕುಲ ದೇವಿಯರನ್ನು ಆರಾಧಿಸ್ತಾ ಇರು. ಭಗವಂತನ ಆರಾಧನೆ ಎಷ್ಟು ಮುಖ್ಯವೋ ಕುಟುಂಬ ಕುಶಲವಾಗಿರಬೇಕು ಅಂತಂದರೆ ದೇವಿಯರ ಆರಾಧನೆಯೂ ಮುಖ್ಯ ಅಂತ ಹೇಳಿಕೊಟ್ರು ಈ ಮಹಾವೀರ ಸ್ವಾಮಿ. ಮಹಾವೀರ ಸ್ವಾಮಿ ನಯನಪಥಗಾಮಿ ಅಂತಿಮ ಶಾಸನ ನಾಯಕ ಅಂತ ಹೇಳಿದ್ವಿ. ಆ ಶಾಸನ ನಾಯಕ ಅಂತಂದರೆ ಅರ್ಥ ಏನು? ಅವ್ರು ಹೋಗಬೇಕಾದ್ರೆ ಕೆಲವೊಂದು ಶಾಸನಗಳನ್ನು ಹಾಕಿಕೊಟ್ಟೋಗಿದ್ದಾರೆ. ಮನುಷ್ಯ ನೀ ಹೀಗೆ ಬದುಕಬೇಕು ಅಂತೇಳಿ ಒಂದಷ್ಟು ರೂಲ್ ಹಾಕಿಕೊಟ್ಟಿದ್ದಾರೆ. ಜೈನರಿಗೆ ಹೀಗೆ ಬರೀ ಜೈನರಿಗೆಲ್ಲ, ಜೀವಿಗಳಿಗೆ ಬದುಕಲು ಬಿಡು ಅನ್ನೋ ರೂಲ್ ಹಾಕಿಕೊಟ್ಟೋಗಿದ್ದಾರೆ. ಅಹಿಂಸೆಯೇ ನಿನ್ನ ಪರಮಧರ್ಮವಾಗಿರಲಿ ಅಂತ ಹೇಳಿಕೊಟ್ಟಿದ್ದಾರೆ. ದಯಾಮಯನಾಗಿರು, ದಾನ ಧರ್ಮ ಮಾಡು, ಭಕ್ತಿ ಮಾಡು, ಪೂಜೆ ಮಾಡು ಎಲ್ಲ ಹೇಳಿಕೊಟ್ಟು ಹೋದ್ರಲ್ಲ, ಇದಕ್ಕೇನೆ ಶಾಸನ ಅಂತ ಹೇಳ್ತೀವಿ. ಈ ಶಾಸನಗಳನ್ನು ಹೇಳಿಕೊಟ್ಟಿದ್ದರಿಂದಾಗಿ ಅವರು ಆ ಶಾಸನಕ್ಕೆ ನಾಯಕ ಆಗ್ತಾರೆ. ಪ್ರಶಾಂತ್ ಅವರು HALನಲ್ಲಿ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗಾಗಿ ಒಂದಷ್ಟು ಫಂಡ್ ಕಲೆಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ದಾನ ಧರ್ಮ ಸಹಕಾರ ಸಹಯೋಗ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಸಂಕಲ್ಪ ಇಟ್ಟುಕೊಳ್ಳಿ, ನಿಮ್ಮ ಕಮಿಟಿಯಿಂದ ಇಲ್ಲಿ ಅನ್ನದಾನ ಮಾಡ್ತೀರಲ್ಲ, ಹಾಗೆ ಯಾರಾದರೂ ವಿದ್ಯಾರ್ಥಿಗಳು ಇಲ್ಲಿ ಓದೋರು, ಕಾಲೇಜ್ ಓದೋರು, ಹಬ್ಬದ ದಿನ ಇದ್ದವರೆ 10 ಜನ 20 ಜನ ಕ್ಯಾಟ್ರಿಂಗ್ ಸರ್ವಿಸ್ ಮಾಡಿ ಆ ಹುಡುಗರನ್ನ ಕರೆದು ಇಲ್ಲೇ ಊಟ ಮಾಡಿಸಿ, ಆಯಿತಾ? ಈಗ ದೀಪಾವಳಿ ಆಯಿತು, ದೀಪಾವಳಿ ಹಬ್ಬ ಅವ್ರಿಗೆ ವರ್ಕ್ ಫ್ರಮ್, ಈಗ ಕೆಲಸಕ್ಕೆ ರಜೆ ಕೊಡಲ್ಲ, ಕೆಲಸ ಕರ್ಕೊಂಡು ಹೋಗ್ತಾರೆ. ಇರಿಯಪ್ಪ HAL ದೇವಸ್ಥಾನದಲ್ಲಿ ಬನ್ನಿ, ಅವತ್ತಿನ ದಿನ ಹಬ್ಬ ಆಚರಿಸೋಣ, ಯಾರೆಲ್ಲ ಇರ್ತಾರೆ ಬನ್ನಿ, ಊಟದ ಉಪಚಾರ ಇರ್ತದೆ. ಆಮೇಲೆ ನಮ್ಮ ಮಠದಲ್ಲಿ ಆಗಲಿ ಮತ್ತೊಂದು ಕಡೆಗೆ ಎಲ್ಲ ಕಡೆಗೆ ಹೇಳ್ತಿರ್ತೇವೆ ನಾವು ಏನಂತೇಳಿ, ಮಠಕ್ಕೆ ಬಂದರೆ ಅದು ಪ್ರಸಾದ, ಅದು ಊಟ ಅಲ್ಲ, ಅದು ನಾವು ನೀವು ಕೊಡೋದಲ್ಲ, ಅದು ಜ್ವಾಲಾಮಾಲಿನಿ ಅಮ್ಮ ಕೊಡೋದು, ಅದು ಪ್ರಸಾದ, ಅದು ನಿಮಿತ್ತ ಮಾತ್ರ ನಾವಾಗಿರ್ತೀವಿ, ನೀವಾಗಿರ್ತೀರಿ. ಹಾಗೆ HAL ದೇವಸ್ಥಾನದಲ್ಲಿ ಅದು ಹಾಕಿದರೆ ಅದು ಊಟ ಆಗಲ್ಲ, ಅದು ಪ್ರಸಾದ ಆಗ್ತದೆ, ಆಯಿತಾ? ಅನ್ನದಾನಂ ಪರಂದಾನಂ. ಹಾಗಾಗಿ ಅನ್ನದಾನ ಮಾಡ್ತಾ ಹೋಗಿ, ನಿಮ್ಮ ಕೈಲಾದದ್ದು ದಾನ ಮಾಡಿ. ಅಭಯದಾನ, ಅನ್ನದಾನ, ಆಹಾರದಾನ, ಔಷಧದಾನ ಇದೆಯಲ್ಲ, ಇದನ್ನೆಲ್ಲ ಯಾರು ಹೇಳಿಕೊಟ್ಟಿದ್ದು? ಜೈ ಬೋಲೋ ಮಹಾವೀರ ಭಗವಾನ್ ಕಿ. ಧರ್ಮದ ರಕ್ಷಣೆಗಾಗಿ, ಧರ್ಮದ ಉಳಿವಿಗಾಗಿ ಒಂದು ವಿಭಿನ್ನ ಪ್ರಯತ್ನ. ಹಾಗಾಗಿ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ವಿಮಾನಪುರ HAL ದೇವಸ್ಥಾನದ ಕಮಿಟಿಯವರು ಮತ್ತು ಪದಾಧಿಕಾರಿಗಳು ಹಾಗೂ ಶ್ರಾವಕಿಯರು ಇಷ್ಟೊತ್ತು ನಾವು ಕೊಟ್ಟಿರುವ ಹಿಂಸೆಯನ್ನು ತಡೆದುಕೊಂಡು, ಆಯಿತಾ, ಧರ್ಮ ಜಾಗೃತಿಯನ್ನು ಮಾಡ್ತೀರಿ ಅನ್ನೋ ಒಂದು ಭರವಸೆಯನ್ನು ನಿಮ್ಮಿಂದ ಅಪೇಕ್ಷೆ ಪಡ್ತಾ, ಎಲ್ಲರಿಗೂ ಸನ್ಮಂಗಳವಾಗಲಿ. ಧರ್ಮವೃದ್ಧಿರಸ್ತು ವರ್ಧತಾಂ ಜಿನಶಾಸನಂ. ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಉಪದೇಶವನ್ನು ನಮಗೆ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಜೈನ ಸಮಾಜದಲ್ಲಿ ಪೂಜಾ ಪದ್ಧತಿಯಲ್ಲಿ ಉದ್ಭವವಾಗುತ್ತಿರುವ ಅನೇಕ ಭಿನ್ನಾಭಿಪ್ರಾಯಗಳಿಗೆ, ತಲ್ಲಣಗಳಿಗೆ ತಕ್ಕ ಉತ್ತರ ನೀಡಿ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀರಿ ಸ್ವಾಮೀಜಿ. ತಮಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಇಚ್ಛಾಮಿಗಳು.
HAL ಅಲ್ಲಿ ಇವತ್ತು ನೀವೆಲ್ಲ ಬಹಳ ಗ್ರ್ಯಾಂಡಾಗಿ ಮಾಡಿದ್ರಿ. ಬಸದಿಯನ್ನು ಪಂಡಿತರು ಅಷ್ಟೇ ವಿದ್ವಾಂಸರಾಗಿ ಇವತ್ತು ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ನೀವು ಪ್ರತಿ ವರ್ಷ ನಾವು ಹೋದ ವರ್ಷವೂ ಬಂದಿದ್ವಿ, ಈ ವರ್ಷ ಬಂದು ಹೀಗೆ ನಮ್ಮ ಸಮಯ ಸಿಕ್ಕಾಗೆಲ್ಲ HAL ಮಂದಿರಕ್ಕೆ ಬಂದಿದ್ವಿ. ಆದರೆ ಇಲ್ಲಿ ನೋಡಿದರೆ ನೀವೆಲ್ಲರೂ ಕೂಡಿ ಒಂದುಗೂಡಿ ಒಂದೇ ಕುಟುಂಬದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಹಂಚಿಕೊಂಡು ಮಾಡ್ತಾ ಇರ್ತೀರಿ. ಸಮಿತಿಯವರಲ್ಲಿ ಯಾವುದೇ ಗೊಂದಲಗಳು ಬಾರದೆ ನಿರ್ವಿಘ್ನವಾಗಿ ನಿಮ್ಮೆಲ್ಲರ ಸಮಯಗಳು ಮುಂದುವರಿಯಲಿ ಅಂತ ಆಶೀರ್ವದಿಸ್ತೇವೆ. ಇನ್ನು ಮುಂದೆ ನಮ್ಮ ಸ್ವಾಮೀಜಿಯವ್ರಿಗೇನು ಹೊರಟುಬಿಟ್ರು ಅಂತೇಳಿ ಯಾರು ಎದ್ದು ಹೋಗೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಮ್ಮದು ಅನಿವಾರ್ಯ ಇರೋದರಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇನ್ನೂ ವಿದೂಷಿಗಳಿದ್ದಾರೆ. ನಮ್ಮ ಡಾಕ್ಟರ್ ತೇಜಸ್ವಿನಿ ಅಮ್ಮ ಭಾಳ ದೊಡ್ಡ ವಿದ್ವಾಂಸರಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವ್ರದ್ದು ನೀವು ಭಾಷಣ ಕೇಳಿರ್ತೀರಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಮೈಸೂರು ಸೇರಿದಂತೆ ದೇಶದ ವಿವಿಧೆಡೆ ಸಂಸ್ಕೃತ ಸಂಭಾಷಣಾ ಶಿಬಿರಗಳನ್ನು ಆಯೋಜಿಸಿ ಅಸಂಖ್ಯಾತ ಜನರಿಗೆ ದೇವಭಾಷೆಯ ಅರಿವು ಮಾಡಿಸಿರುತ್ತಾರೆ. ಶ್ರೀಮತಿ ಡಾಕ್ಟರ್ ತೇಜಸ್ವಿನಿಯವರ ಉಪನ್ಯಾಸ. ನಾನು ಭರತೇಶ್ವರನೇ ಐಶ್ವರ್ಯ ಸಂಪನ್ನನು ಅಂತ ಅಂದ್ಕೊಳ್ಳೋದಕ್ಕೆ ಅಂತ ಯೋಚಿಸ್ಬೇಕು. ಯಾವುದೇ ಒಂದು ಕಾರ್ಯ ಆಗ್ತಾ ಇದೆ ಅಂದರೆ ಜಿನವಾಣಿ ತಾನು ಗೆದ್ದಿದೆ, ತಾನು ಮಾಡಿಸ್ಕೊತಾ ಇದೆ. ನಾನು ಜಿನವಾಣಿಯ ಸೇವೆಯನ್ನು ಮಾಡೋದಲ್ಲ, ಜಿನವಾಣಿ ನಮ್ಮಿಂದ ಸೇವೆಯನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಬೇಕು ನಾವು ಇವತ್ತಿನ ದಿವಸ. ಹಾಗಾಗಿ ಪಂಚಮ ಕಾಲದ ಆರಂಭದ ಸ್ಥಿತಿ, ಅದರಲ್ಲಿ ನಾವು ನೀವೆಲ್ಲರೂ ಕೂಡ ವಿರಾಜಮಾನರಾಗಿ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಗೆದ್ದಿದ್ದೇವೆ. ಹೀಗೆ ಗೆಲ್ಲುತ್ತಿರೋಣ. 6ನೇ ಕಾಲದಲ್ಲಿ ನನ್ನ ಜನ್ಮ ಈ ಭೂಲೋಕದಲ್ಲಿ ಆಗದಿರಲಿ ಅನ್ನುವಂತಹ ಒಂದು ಸಂಕಲ್ಪ, ಅದಕ್ಕೆ ತಕ್ಕ ಹಾದಿಯನ್ನು ಹಿಡಿದುಕೊಂಡು ಅದರಲ್ಲಿ ಹೋದಾಗ ಮಾತ್ರ ನನ್ನ ಆ ಭಟ್ಟಾರಕರು ಪೂಜ್ಯರು ಹೇಳ್ದಂಗೆ ಮಹಾವೀರ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಆಗಲಿಕ್ಕೆ ಸಾಧ್ಯವಿದೆ. ಒಂದು ಬೀಜವಿಲ್ಲದೆ ಒಂದು ಗಿಡದ ಜನ್ಮ ಆಗೋದಿಲ್ಲ. ಹಾಗೆ ಬೀಜವನ್ನು ಕೂಡ ನೆನೆಸಿ ಅದರಲ್ಲಿ ಹುಳುಕನ್ನೆಲ್ಲ ತೆಗೆದು ಅದರಲ್ಲಿ ಉತ್ತಮವಾದಂತಹ ಬೀಜವನ್ನು ನೋಡಿ ಅದನ್ನು ರೈತ ಭೂಮಿಗೆ ಬಿತ್ತುತ್ತಾನೆ. ಹಾಗೆಯೇ ಅಚ್ಯುತ ಸ್ವರ್ಗದಲ್ಲಿರುವಂತಹ ಒಂದು ಜೀವ ಭೂಮಿಯಲ್ಲಿ ಅದರ ಅವತರಣ ಅಂದರೆ ಕೆಳಗಡೆ ಇಳಿಯುವಿಕೆ ಆಗುತ್ತಿದೆ ಅಂತಂದರೆ ತಕ್ಷಣವೇ ಯಾರಿದ್ದಾನೆ ಅವನು ಮಾನವ, ಈ ಬೀಜದ ಬಿತ್ತುವಿಕೆಗೆ ಫಲವತ್ತಾದ ಭೂಮಿ ಉಳ್ಳವರು ಅಂತ ಆಗಲೇ ಡಿಸೈಡ್ ಆಗಿಬಿಡುತ್ತೆ. ಹಾಗಾಗಿ ನಾನು ಆ ಮಗುವನ್ನು ಹೆತ್ತಲಿಲ್ಲ. ಆ ಮಗು ಎಲ್ಲಿ ಹುಟ್ಟಬೇಕು ಎನ್ನುವುದು ಅದರ ಪೂರ್ವ ಭವದಲ್ಲೇ ನಿರ್ಧಾರಿತವಾಗಿರುತ್ತೆ. ಅದರಿಂದ ಯಾವುದೇ ಮಗುವಿಗೆ ನಾನು ಜನ್ಮ ಕೊಟ್ಟೆ ಅಂತಂದರೆ ಕೇವಲ ಶರೀರದಿಂದ ಜನ್ಮ ಕೊಟ್ಟೆ, ಆ ಮಗು ತನ್ನ ಕರ್ಮದ ಆಟದಿಂದ ಗೆದ್ದಿರುತ್ತೆ. ನನಗೆ ಯಾರಮ್ಮ ಬೇಕು, ನನಗೆ ಯಾರಪ್ಪ ಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಆ ಅಚ್ಯುತ ಸ್ವರ್ಗದಲ್ಲಿರುವಂತಹ ಒಂದು ಜೀವಿ, ಒಂದು ಆತ್ಮ, ಅದು ತನ್ನ ಪುಣ್ಯ ಕರ್ಮದ ಉದಯದಿಂದ ಗೆದ್ದು ಬಿಟ್ಟಿದೆ. ಅದು ಉತ್ತಮ ದಂಪತಿಗಳನ್ನು ಹುಡುಕಿಕೊಂಡಿದೆ ಆ ಬೀಜವಾಗಿ ಮೊಳಕೆ ಹೊಡೆಯಲು. ಹಾಗಾಗಿ ಅದು ಆ ದೇವಮಾನವನ ಜನ್ಮದಿಂದ ಚ್ಯುತವಾಗಿ ಬರಬೇಕಾದ್ರೆ ಅದು ಆಗಲೇ ನಿರ್ಧರಿಸಿತ್ತು, ಸಿದ್ಧಾರ್ಥ ರಾಜನ ಮನೆಯಲ್ಲೇ ನನ್ನ ಜನ್ಮವಾಗಬೇಕು ಅಂತ ಹೇಳಿ. ಹಾಗಾಗೇ 6 ತಿಂಗಳ ಮೊದಲೇ ಆ ಗರ್ಭಕ್ಕೆ ನಿಲ್ಲುವ ಮೊದಲೇ ಏನಾಗಿರುತ್ತೆ, ಪುಷ್ಪವೃಷ್ಟಿ ಅನ್ನೋದಕ್ಕಿಂತ ಅದೇನದು ಮುತ್ತು ರತ್ನ ಕುಬೇರ ವೃಷ್ಟಿಯನ್ನು ಮಾಡಿರ್ತಾನೆ ಅಂತಂದರೆ ಎಲ್ಲವೂ ಪೂರ್ವ ನಿಶ್ಚಿತ. ಅಂತಹ ಪೂರ್ವ ನಿಶ್ಚಿತವನ್ನು ನಮ್ಮ ಅನೇಕ ಹಿರಿಯರು ಸ್ಮರಿಸಿಕೊಂಡಿದ್ದಾರೆ. ಯತ್ ಸ್ವರ್ಗಾವತರೋತ್ಸವೇ ಯದಭವಜ್ಜನ್ಮಾಭಿಷೇಕೋತ್ಸವೇ ಯದ್ದೀಕ್ಷಾ ಗ್ರಹಣೋತ್ಸವೇ ಯದಖಿಲ ಜ್ಞಾನ ಪ್ರಕಾಶೋತ್ಸವೇ ಯನ್ನಿರ್ವಾಣಗಮೋತ್ಸವೇ ಜಿನಪತೇಃ ಪೂಜಾದ್ಭುತಂ ತದ್ಭವೈಃ ಹೇಳಿ ಸಂಗೀತ ಸ್ತುತಿ ಮಂಗಲೈಃ ಪ್ರಸರತಾಂ ಮೇ ಸುಪ್ರಭಾತೋತ್ಸವಃ.
ಯಾವಾಗ ಅಚ್ಯುತ ಸ್ವರ್ಗದಿಂದ ಆ ಒಂದು ಬೀಜ ಕೆಳಗಡೆ ಇಳಿಯುತ್ತಿದೆಯೋ, ನನಗೆ ಇವರು ತಂದೆ ತಾಯಿಗಳಾಗಬೇಕು ಎಂದು ಪೂರ್ವ ನಿರ್ಧಾರಿತದಂತೆ ಹಾಗೆ ಇಳಿತಾ ಇದ್ದು ಅದು ಬಂದು ಒಂದು ಗರ್ಭದಲ್ಲಿ, ಎಂತಹ ಗರ್ಭ ಅದು. ಆದ್ದರಿಂದ ನಾವು ಯಾವಾಗ ಆ ಮಹಾವೀರರ ಜನ್ಮ ಜಯಂತಿಯನ್ನು ಆಚರಿಸ್ತೀವೋ ಅವಾಗ ಎಲೈ ಶಿಶುವೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಎಲ್ಲರೂ ಜೋಕಾಲಿ ಆಡ್ತೀವಿ. ಆ ದೇವಿಯರನ್ನು ಜ್ಞಾಪಿಸ್ಕೊತೀವಿ. ಅದರ ಜೊತೆಗೆ ನಾವು ಇನ್ನೊಂದು ಜ್ಞಾಪಿಸ್ಕೋಬೇಕು, ಎಲೈ ವೀರನೇ, ನೀನು ವರ್ಧಮಾನನಾಗಿದ್ದೆ, ಆದರೆ ಮಹಾವೀರನಾಗಿ ಹೋದೆ. ನಾನು ನನ್ನ ಹೆಸರೊಂದಿಗೆ ಇದ್ದೇನೆ, ನಾನು ಮಹಾವೀರನಾಗಲು ಬಯಸುವೆ, ನೀನು ಆದೆ, ನಾನು ಬಯಸುತ್ತೇನೆ. ಅದಕ್ಕೆ ಇಂದು ನಿನ್ನನ್ನು ತೂಗುತ್ತಿದ್ದೇನೆ, ನನ್ನನ್ನು ಮುಂದಿನ ಭವದಲ್ಲಿ ತೂಗುವಂತಾಗಲಿ ಅಂತ ಒಂದು ಭಾವನೆಯನ್ನು ಭಾವಿಸುತ್ತಾ ಆ ಜಿನ ಶಿಶುವಿಗೆ ಆ ತೊಟ್ಟಿಲನ್ನು ತೂಗಬೇಕು. ಇಲ್ಲವಾದರೆ ನಮ್ಮ ಮಗುದು ತೊಟ್ಲು ತೂಗಿದ್ವಿ, ಮಹಾವೀರ ಸ್ವಾಮಿದು ತೊಟ್ಲು ತೂಗಿದ್ವಿ, ದೇರ್ ಈಸ್ ನೋ ಡಿಫ್ರೆನ್ಸ್ ಎಟ್ ಆಲ್. ಆದರೆ ನಮ್ಮ ಮಗುವಿಗೆ ಎಣ್ಣೆ ನೀರು ಸ್ನಾನ ಮಾಡಿಸ್ಬೇಕಾದ್ರೆ ಅಭಿಷೇಕ ಅಂತ ಹೇಳೋದಿಲ್ಲ. ಸಿಂಚತಿ ಇತಿ ಅಭಿಷೇಕ ಅಂತಂದರೆ ಆಧಾರ ತಲೆಯನ್ನು ಆಧಾರವಾಗಿಟ್ಟುಕೊಂಡು ಯಾವ ನೀರಿನ ಸಿಂಪಡಿಸುವಿಕೆ ಆಗುತ್ತದೋ ಅದೇ ಅಭಿಷೇಕ. ಆದರೆ ಅದನ್ನು ಹೇಳುವಂಥದ್ದು ನಮ್ಮ ತೀರ್ಥಂಕರರಿಗೆ ಮಾತ್ರ, ಮತ್ತಾರಿಗೂ ಹೇಳೋದೇ ಇಲ್ಲ. ನಾವು ಆ ಅಭಿಷೇಕವೆಂಬ ಪದವನ್ನು ಸೀಮಿತಗೊಳಿಸಿಕೊಂಡು ಬಿಟ್ಟೆವು. ಇದು ಕೇವಲ ತೀರ್ಥಂಕರರಿಗೆ, ನನ್ನ ಮಗುವಿಗೂ ಅಭಿಷೇಕವಲ್ಲ ಅಂತ ಅಂದುಕೊಂಡು ಬಿಟ್ಟೆವು. ಆದರೆ ನಮ್ಮ ಮಕ್ಕಳಿಗೂ ಅಭಿಷೇಕವೇ ಅದು. ತಲೆಯಿಂದನೇ ನೀರು ಹಾಕೋದು ನಮ್ಮ ಮಕ್ಕಳಿಗೂ ಕೂಡ. ಆದರೆ ತೀರ್ಥಂಕರನಿಗೆ ಹಾಕಬೇಕಾದ್ರೆ ಅದು ಅಭಿಷೇಕವಾಯಿತು, ನನ್ನ ಮಕ್ಕಳಿಗೆ ಹಾಕಬೇಕಾದರೆ ಅದು ಸ್ನಾನವಾಯಿತು. ಆದ್ದರಿಂದ ಪ್ರತಿಯೊಂದು ಪದ ಹೇಳುತ್ತಾ ಇದೆ, ನೀನು ಇದಕ್ಕೆ ಯೋಗ್ಯತೆಯನ್ನು ಪಡೆದುಕೋ. ಪ್ರತಿಯೊಂದು ಪದವನ್ನು ನೀವು ಕೇಳಬೇಕಾದ್ರೆ ಈ ಪದಕ್ಕೆ ನಾನು ಯೋಗ್ಯನಾಗಬೇಕು ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂತು ಅಂತಂದರೆ ನಾವು ಮುಂದಿನ ಭವಗಳಲ್ಲಿ ಮಹಾವೀರರಾಗಬಹುದು. ಅದೇ ರೀತಿಯಲ್ಲಿ ಆ ಅಚ್ಯುತ ಸ್ವರ್ಗದಿಂದ ಚ್ಯುತವಾಗಿ ಆ ತೀರ್ಥಂಕರ ಮಹಾವೀರ ಆಗಲು ಹೊರಟಿರುವಂತಹ ಜೀವ ಕ್ರಿಸ್ತಪೂರ್ವ 599 ಜೂನ್ 17 ಶುಕ್ರವಾರ ಆಷಾಢ ಶುಕ್ಲ ಷಷ್ಠಿಯಂದು ಪ್ರಿಯಕಾರಿಣಿ ಅಂತ ಮತ್ತೊಂದು ಹೆಸರು ಅವಳದು, ತ್ರಿಶಲಾ ದೇವಿಯ ಗರ್ಭಕ್ಕೆ ಪ್ರವೇಶವನ್ನು ಮಾಡಿದೆ. ಅಂದಿನಿಂದಲೇ ಯತ್ ಸ್ವರ್ಗಾವತರೋತ್ಸವೇ ಆರಂಭವಾಗಿ ಹೋಗಿದೆ. ಯಾಕೆಂದರೆ ಗರ್ಭ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡ್ತಾರೆ. ಕಡಿಮೆ ಭವದಲ್ಲಿ ಮೋಕ್ಷವಾಗುವಂತಹ ಯಾವ ಫಲವಿದೆಯೋ ಆ ಫಲ ಈ ಜನ್ಮಾಭಿಷೇಕ ಕಲ್ಯಾಣೋತ್ಸವದ ಒಂದು ಭಕ್ತಿಯಿಂದ ನನಗೂ ಪ್ರಾಪ್ತವಾಗಲಿ ಎನ್ನುವ ಕಾರಣದಿಂದ ಮಹಾವೀರ ಎಲ್ಲಿ ಪಂಚ ಕಲ್ಯಾಣೋತ್ಸವ ನಡೆದಂತಹ ಪ್ರತಿಮೆ ಇದೆಯೋ ಆ ಪ್ರತಿಮೆಯ ಸಾನ್ನಿಧ್ಯದಲ್ಲಿ ಬಂದು ನೀನು ಮಹಾವೀರನಾದೆ, ನಾನು ಮಹಾವೀರನಾಗಬೇಕು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಅಭಿಷೇಕವನ್ನು ನೋಡುತ್ತಾ ತೊಟ್ಟಿಲನ್ನು ತೂಗುತ್ತಾ, ಯಾಕೆಂದರೆ ಇವತ್ತು ಉತ್ತಮವಾದಂತಹ ದಿನ, ಒಂದು ಜಿನ ಶಿಶುವಿನ ಜನ್ಮವನ್ನು ಸ್ಮರಿಸಿಕೊಳ್ಳುವಂತಹ ದಿನ. ಹಾಗಾಗಿ ಇದರಲ್ಲಿ ವೈರಾಗ್ಯವಿಲ್ಲ, ಇದರಲ್ಲಿ ಮೋಹದ ಉದಯವಿದೆ. ಮೋಹದ ಉದಯದೊಂದಿಗೆ ವೈರಾಗ್ಯವು ಬೆನ್ನಲ್ಲೇ ಬರಲಿ ಎನ್ನುವಂತಹ ಒಂದು ಭಾವನೆಯನ್ನು ಭಾವಿಸುತ್ತಾ ಈ ಮಹಾವೀರ ಜನ್ಮ ಕಲ್ಯಾಣೋತ್ಸವ ನಮ್ಮೆಲ್ಲರಿಗೂ ಸಮೃದ್ಧತೆಯನ್ನು ನೀಡಲಿ, ಜ್ಞಾನದ ಸಮೃದ್ಧತೆಯನ್ನು ನೀಡಲಿ. ಆದಷ್ಟು ಬೇಗ ನಮ್ಮ ಸಂಸಾರ ದುಃಖದಿಂದ ನಾವು ದೂರವಾಗುತ್ತಾ ಮೋಕ್ಷದತ್ತ ಪಯಣ ನಮ್ಮದು ಆಗಲಿ. ಮಹಾವೀರ ಸ್ವಾಮಿ ನಯನ ಪಥಗಾಮಿ ಭವತು ಮೇ. 6 ವರ್ಷದಿಂದ ನನಗೆ ಯಾವಾಗ ಜ್ಞಾಪಕ ಬಂತು, ಯಾವಾಗ HL ಜಿನಮಂದಿರಕ್ಕೆ ಬಂದೆ ಅನ್ನೋದು ಗೊತ್ತಿಲ್ಲ. ಬುದ್ಧಿ ಬಂದಾಗಿಂದ ತಂಪಾದ ಪಾನೀಯವನ್ನು ಮತ್ತು ನೀರು ಮಜ್ಜಿಗೆಯನ್ನು ನಮ್ಮ ಸಂಘಕ್ಕೆ ವಿತರಣೆ ಮಾಡ್ತಾ ಬಂದಂಥವರು. ಇವರಿಗೆ ನಮ್ಮ ಸಂಘದ ಪರವಾಗಿ 8 ಜನ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ.
ಯಲ್ಲಿ 85%ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತಹ ಮಕ್ಕಳಿಗೆ ನಾವು ಮಹಾವೀರ ಸಂಘದಿಂದ ಪ್ರೋತ್ಸಾಹಧನವನ್ನು ಕೊಡುತ್ತಾ ಬರ್ತಾ ಇದ್ದೇವೆ.